ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. 5ನೇ ತರಗತಿ 8ನೇ ತರಗತಿ ಮತ್ತು 9ನೇ ತರಗತಿ ರಾಜ್ಯ ಪಠ್ಯಕ್ರಮವನ್ನ ಅಭ್ಯಾಸ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಬಾರಿ ಮೌಲ್ಯಾಂಕನ ಪರೀಕ್ಷೆಗಳು ನಡೀತಾ ಇದೆ. ಮೌಲ್ಯಾಂಕನ ಪರೀಕ್ಷೆ ಯಾವ ರೀತಿ ಇರುತ್ತೆ ಏನು ಅಂತ ಹೇಳಿ ಡೀಟೇಲ್ ಆಗಿ ನಾನು ಇತ್ತೀಚೆಗಷ್ಟೇ ಒಂದು ವಿಡಿಯೋವನ್ನ ಮಾಡಿ ತಿಳಿಸಿದ್ದೇನೆ. ಹಾಗೆ ಆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ನಿಮಗೆ ಯಾವ ರೀತಿ ಫೇಸಿಂಗ್ ಶೀಟ್ ಇರುತ್ತೆ ತೋರಿಸ್ಕೊಡ್ತೀನಿ ಅಂತ ಹೇಳಿದೆ. ಅಂದ್ರೆ ಈಗ ಮೊದಲು ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸಿದಾಗ ಪ್ರಶ್ನೆಗಳ ಕೆಳಗೇನೆ ಉತ್ತರಿಸೋದಕ್ಕೆ ಜಾಗವನ್ನ ಕೊಟ್ಟಿದ್ರು ಅಲ್ವಾ. ಆದ್ರೆ ಇವಾಗ ಪ್ರಶ್ನೆ ಪತ್ರಿಕೆ ಸಪರೇಟ್ ಆಗಿರುತ್ತೆ, ಉತ್ತರ ಪತ್ರಿಕೆಗಳೇ ಸಪರೇಟ್ ಆಗಿ ಇರುತ್ತೆ. ಅಂದ್ರೆ ಉತ್ತರ ಪತ್ರಿಕೆಗಳನ್ನ ನೀವೇ ತಗೊಂಡು ಹೋಗ್ಬೋದು ಅಥವಾ ನಿಮ್ಮ ಶಾಲೆಯಿಂದಾನೇ ಕೊಡ್ಬೋದು. ಆದ್ರೆ ಅದರ ಮುಂಭಾಗದಲ್ಲಿ ಏನು ನಿಮ್ಮ ಆನ್ಸರ್ ಶೀಟ್ಸ್ ಇರುತ್ತಲ್ವಾ, ಆ ಆನ್ಸರ್ ಶೀಟ್ ನ ಮುಂಭಾಗದಲ್ಲಿ ನೀವು ಒಂದು ಫೇಸಿಂಗ್ ಶೀಟ್ ನ ಇಟ್ಟು ಪಿನ್ ಮಾಡ್ಬೇಕಾಗುತ್ತೆ ಅಥವಾ ಸ್ಟಾಪಲ್ ಮಾಡೋದು ಅಥವಾ ಟ್ಯಾಗ್ ಮಾಡೋದು ಏನಾದ್ರೂ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಆ ಫೇಸಿಂಗ್ ಶೀಟ್ ಯಾವ ತರ ಇರುತ್ತೆ, ಅದರಲ್ಲಿ ನೀವು ಯಾವೆಲ್ಲ ಮಾಹಿತಿಯನ್ನ ಭರ್ತಿ ಮಾಡಬೇಕು ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ಡೀಟೇಲ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಹಾಗೇನೆ ಯಾರು ಕೂಡ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಕರೆಕ್ಟ್ ಆಗಿ ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರ್ಬೋದು, ನಿಮ್ಮ ಕ್ಲಾಸ್ ಆಗಿರ್ಬೋದು, ಹಾಗೆ ನಿಮ್ಮ ಸ್ಕೂಲ್ ನ ಸಂಕೇತ ಆಗಿರ್ಬೋದು, ಎಲ್ಲವನ್ನ ನೀಟಾಗಿ ಫಿಲ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಆ ಫೇಸಿಂಗ್ ಶೀಟ್ ಯಾವ ತರ ಇದೆ, ಹಾಗೆ ಅದರಲ್ಲಿ ನೀವು ಭರ್ತಿ ಮಾಡಬೇಕಾದಂತಹ ಮಾಹಿತಿ ಏನು ಅಂತ ಹೇಳಿ ನೋಡೋಣ. ವಿದ್ಯಾರ್ಥಿಗಳೇ ಗಮನಿಸಿ, ನಿಮ್ಮ ಉತ್ತರ ಪತ್ರಿಕೆಗೆ ನೀವು ಏನು ಜಾಯಿಂಟ್ ಮಾಡ್ತಿರಲ್ವಾ ಫೇಸಿಂಗ್ ಶೀಟು, ಅದು ಯಾವ ಥರ ಇರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೌಲ್ಯಾಂಕನ ಮಾರ್ಚ್ 2024, ಉತ್ತರ ಪತ್ರಿಕೆ ಅಸೆಸ್ಮೆಂಟ್ ಮಾರ್ಚ್ 2024, ಆನ್ಸರ್ ಪೇಪರ್. ಮೊದಲನೇದಾಗಿ ತರಗತಿಯನ್ನು ನೀವು ಬರಿಬೇಕಾಗುತ್ತೆ. ಅದಾದ ನಂತರ ವಿಷಯ ಅಂತ ಹೇಳಿ ಕೊಟ್ಟಿದ್ದಾರೆ, ಅಲ್ಲಿ ಸಬ್ಜೆಕ್ಟನ್ನು ಬರಿಬೇಕು. ನಂತರ ಅಂಕಗಳು, ಎಷ್ಟು ಅಂಕಗಳಿಗೆ ನಡೆಯುತ್ತೆ ಪರೀಕ್ಷೆ ಅಂತ ಹೇಳಿ ಬರಿಬೇಕಾಗುತ್ತೆ. ನಂತರ ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರುವ ಮಾಹಿತಿ ಅಂತ ಇದೆ ಕೆಳಗಡೆ. ವಿದ್ಯಾರ್ಥಿಯ ಹೆಸರು, ನೇಮ್ ಆಫ್ ದ ಸ್ಟೂಡೆಂಟ್, ಕನ್ನಡದಲ್ಲಾದರೂ ಭರ್ತಿ ಮಾಡ್ಬೋದು ಅಥವಾ ಇಂಗ್ಲೀಷಲ್ಲಾದರೂ ಭರ್ತಿ ಮಾಡ್ಬೋದು. ನೀವು ಇಂಗ್ಲೀಷ್ನಲ್ಲಿ ಫಾರ್ಮ್ನ ಫಿಲ್ ಮಾಡೋದಾದರೆ ಕ್ಯಾಪಿಟಲ್ ಲೆಟರಲ್ಲಿ ಫಿಲ್ ಮಾಡಿ. ವಿದ್ಯಾರ್ಥಿಯ SATS ಸಂಖ್ಯೆ, ಸ್ಕೂಲ್ನಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ಗೂ ಕೂಡ ಒಂದು SATS ನಂಬರನ್ನು ಕೊಟ್ಟಿರ್ತಾರೆ. ಆ SATS ನಂಬರ್ನ ಕೊಟ್ಟಿರ್ತಕ್ಕಂತಹ ಬಾಕ್ಸಲ್ಲಿ ಬರೀಬೇಕು. ನಂತರ ಸಿಗ್ನೇಚರ್ ಆಫ್ ದ ಸ್ಟೂಡೆಂಟ್ ಇದೆ, ವಿದ್ಯಾರ್ಥಿ ಅಲ್ಲಿ ಸಿಗ್ನೇಚರನ್ನು ಸೈನನ್ನು ಮಾಡಬೇಕು. ನಂತರ ಕೆಳಗಡೆ ಬಂದ್ವಿ ಅಂತ ಹೇಳಿದ್ರೆ ಕೊಠಡಿ ಮೇಲ್ವಿಚಾರಕರು ಭರ್ತಿ ಮಾಡಬೇಕಾಗಿರುವ ಮಾಹಿತಿ ಅಂತ ಹೇಳಿ ಕೊಟ್ಟಿದ್ದಾರೆ. ಶಾಲೆಯ ಡೈಸ್ ಕೋಡ್, ಅಂದರೆ ನೀವು ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀರಲ್ವ ಆ ಶಾಲೆಯ ಒಂದು ಡೈಸ್ ಸಂಕೇತವನ್ನು ಬರೀಬೇಕು. ಅದಾದ ನಂತರ ಶಾಲೆಯ ಹೆಸರನ್ನು ಬರೀಬೇಕು, ಯಾವ ಕ್ಲಸ್ಟರು, ಹಾಗೆ ಯಾವ ಬ್ಲಾಕು, ಯಾವ ಡಿಸ್ಟಿಕ್ಕು, ಈ 3 ಕಾಲಮ್ನ ಫಿಲ್ ಮಾಡಬೇಕು. ನಂತರ ಕೆಳಗಡೆ ಬಂದ್ವಿ ಅಂತ ಹೇಳಿದ್ರೆ ಸ್ಕೂಲ್ ಟೈಪ್ ಅಂತ ಇದೆ, ಅಂದರೆ ಗೌರ್ಮೆಂಟ್ ಸ್ಕೂಲಾ ಅಥವಾ ಏಡೆಡ್ ಸ್ಕೂಲಾ ಅಥವಾ ಅನ್ಏಡೆಡ್ ಸ್ಕೂಲಾ ಅಂತ ಹೇಳಿ, ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಅಂತ ಹೇಳಿ. ಅದರಲ್ಲಿ ನಿಮ್ಮ ಶಾಲೆ ಯಾವುದೋ ಅದಕ್ಕೆ ಟಿಕ್ ಮಾರ್ಕನ್ನು ಹಾಕಿ ಆ ಬಾಕ್ಸ್ ಒಳಗೆ. ಅದಾದ ನಂತರ ಕೊಠಡಿ ಮೇಲ್ವಿಚಾರಕರ ಸಹಿ ಅಂತ ಇರುತ್ತೆ. ನಿಮ್ಮ ರೂಮ್ಗೆ ಯಾರು ಇನ್ವಿಜಿಲೇಟರ್ ಆಗಿ ಬರ್ತಾರಲ್ಲ ಅವರು ಅಲ್ಲಿ ಸಿಗ್ನೇಚರನ್ನು ಮಾಡ್ತಾರೆ. ಇದಿಷ್ಟು ಎಕ್ಸಾಮ್ ಟೈಮಲ್ಲಿ ಫಿಲ್ ಮಾಡಬೇಕಾಗಿರ್ತಕ್ಕಂಥ ಮಾಹಿತಿ. ಇನ್ನು ಕೆಳಗಡೆ ನಾವು ನೋಡೋದಾದರೆ ಮೌಲ್ಯಮಾಪನದ ಸಮಯದಲ್ಲಿ ಭರ್ತಿ ಮಾಡಬೇಕಾದಂತಹ ಮಾಹಿತಿ, ಅಂದರೆ ವ್ಯಾಲ್ಯೂಯೇಷನ್ ಟೈಮಲ್ಲಿ ಈ ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕಾಗತ್ತೆ. ಈಗ ಎಕ್ಸಾಂಪಲು ಕ್ವಶನ್ ನಂಬರ್ಸ್ನ ಕೊಟ್ಟಿದ್ದಾರೆ, ಅದರ ಮುಂದೆ ಪಡೆದ ಅಂಕಗಳನ್ನು ಕೊಟ್ಟಿದ್ದಾರೆ. ಈಗ ಫಸ್ಟು ಒಂದು 10 ಕ್ವಶನ್ಸ್ MCQ ಇತ್ತು ಅಂತ ಹೇಳಿ ಅಂದ್ಕೊಳ್ಳಿ. ಮೊದಲನೇ ಪ್ರಶ್ನೆಗೆ 1 ಮಾರ್ಕ್ ಅಂತ ಇದ್ದರೆ ಫಸ್ಟ್ ಕ್ವಶನ್ಗೆ ನಿಮ್ಮದು ಆನ್ಸರ್ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಇಲ್ಲಿ ವ್ಯಾಲ್ಯೂಯೇಟ್ ಮಾಡೋರು ಏನು ಮಾಡಬೇಕು, ಈ ಬಾಕ್ಸಲ್ಲಿ 1 ಅಂತ ಹೇಳಿ ಬರೀಬೇಕು. ನಂತರ 2ನೇ ಕ್ವಶನ್ಗೆ ಆನ್ಸರ್ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ 1 ಅಂತ ಬರೀಬೇಕು. 3rd ಕ್ವಶನ್ಗೆ ಆನ್ಸರು ರಾಂಗ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿ 0 ಅಂತ ಹೇಳಿ ಬರೀಬೇಕು. ಸೊ ಈ ಥರ ಟೋಟಲಾಗಿ ಎಷ್ಟು ಕ್ವಶನ್ ಇದೆ ಆ ಪ್ರತಿಯೊಂದು ಕ್ವಶನ್ಗೂ ಕೂಡ ಎಷ್ಟು ಮಾರ್ಕ್ಸ್ ಇದೆ ಅಂತ ಹೇಳಿ ಅಲ್ಲಿ ಎಂಟ್ರಿ ಮಾಡಬೇಕು. ಎಷ್ಟು ಮಾರ್ಕ್ಸನ್ನು ವಿದ್ಯಾರ್ಥಿ ಗಳಿಸ್ಕೊಂಡಿದ್ದಾನೆ ಅಂತ ಹೇಳಿ ಎಂಟ್ರಿ ಮಾಡಿಬಿಟ್ಟು ಟೋಟಲ್ ಆಗಿ ಪಡೆದಂತಹ ಅಂಕಗಳನ್ನು ಅಲ್ಲಿ ಹಾಕಬೇಕಾಗತ್ತೆ. ಸೊ ಈ ರೀತಿ ನಿಮ್ಮ ಫೇಸಿಂಗ್ ಶೀಟ್ ಇರುತ್ತೆ ನೋಡಿ. ಮತ್ತೊಮ್ಮೆ ಪುನಃ ಹೇಳ್ತಾ ಇದ್ದೀನಿ, ಪೂರ್ಣ ರೀತಿಯಲ್ಲಿ ಈ ರೀತಿ ನಿಮ್ಮ ಫೇಸಿಂಗ್ ಶೀಟ್ ಕಾಣುತ್ತೆ. ಈ ಎಲ್ಲ ಮಾಹಿತಿಯನ್ನು ತಪ್ಪದೇ ನೀವು ನೀಟಾಗಿ ಭರ್ತಿ ಮಾಡಬೇಕು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.